ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಪರಮೇಶ್ವರ ಈರಪ್ಪ ಪೂಜಾರಿ ಸಾಕಿನ ಮೈಂದರ್ಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು, ಸಾಕಿನ ಸಂಗೊಳ್ಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು. ಅವರಾದರೂ ಕೂಡ ಈ ಅಫ್ಜಲಪುರದವರ ಒಂದು ಸತ್ಯಸಿದ್ಧರ ಮಾರ್ಗವನ್ನು ಕೇಳಿ ತಮ್ಮನಿಸಿ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ, ಅರಿಯದಿ 700 ವರುಷ ಜಗತ್ತನ್ನ ಸಂಚಾರಗೈದು ಗೈದು ಇದೇ ಸೊಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಬಹುಶಃ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು ಯಾರಿಪ್ಪ? ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯರು ಯಾರು? ಸೂರಮ್ಮದೇವಿಯ ಸುತ್ತ ಭರಮದೇವರ ಕಂದ ಕಳವಿನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಹೌದು ಶ್ರೇಷ್ಠರನ್ನ ಪರಿಪಾಲನೆ ಗೈದಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ? ನನ್ನಪ್ಪ ಲಿಂಗ ಬೀರಣ್ಣದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಬೀರಣ್ಣದೇವರ ಆತ್ಮೀಯ ಶಿಷ್ಯರು ಯಾರು? ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದು ಉಣಿಸಿ. ಹೌದಪ್ಪ ಹೌದು. ಯಾ ಗಿಣ್ಣ? ಕಾಡಿದ ಗುರುವಿಗೆ ಹುಲಿಗಿಣ್ಣ ತಂದು ಉಣಿಸಿ. ಈಗ ಆಕಳ ಗಿಣ್ಣ ಕುರಿಗಿಣ್ಣನ ಉಣಿಸೋದ್ ರಗಡಾಗ್ಯದ, ಹುಲಿಗಿಣ್ಣ ತಂದು ಉಣಿಸ್ಯಾರ ಅವರು. ಹೌದಪ್ಪ ಹೌದು. ಈಗಿಂದೇ ಬೇರೆ ಅವಾಗಿಂದೇ ಬೇರೆ. ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಸಿ. ಹೌದು. ಸೊಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ವಾಸವನ್ನ ಮಾಡಿರ್ತಕ್ಕಂಥವ್ರು ಯಾರು? ಪ್ರತಿ ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯರಿಂದ ಮುಂಡಾಸ ಆಯರಿಯನ್ನು ಪಡೆದುಕೊಂಡಿರ್ತಕ್ಕಂಥ ಯಾರಿಪ್ಪ? ಯಾವ ನನ್ನಪ್ಪ ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಮಾಳಿಂಗರನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರು? ರೆಬ್ಬರಾಯ, ಬೀರಮುತ್ಯ, ಕನ್ನಮುತ್ಯ, ಸಣ್ಣವ, ಸೋಮುತ್ಯ. ಹೌದಪ್ಪ ಹೌದು. ಸಣ್ಣವ ಸ್ವಾಮುತ್ಯ. ಇವರ ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗ ಆಗಿರ್ತಕ್ಕಂಥವ್ರು ಇವ್ರು ಯಾರಿ? ಮಾಳಿಂಗರಾಯನ ವರ ಪ್ರಸಾದದಿಂದ ಜನಸಿ ಬಂದಿರತಕ್ಕಂಥವ್ರು ಯಾರು? ತಂದಿ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮ. ಇವರ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣಿಯಾರ ಸಿಂದಗಿ ಒಳಗ ಗಾಂಜಾ ಸೇದಿ. ಏನು? ಗಣಿಯಾರ ಸಿಂದಗಿ ಒಳಗ ಗಾಂಜಾ ಅಂದ್ರೆ ಸಿದ್ಧಪತ್ರಿಯನ್ನು ಸೇದಿ. ಗಣಿಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಹೌದು ಅಂಗೈ ಒಳಗ ಅಡಿಗೆ ಮಾಡಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾಣೂರು ಕರ್ಸಿದ್ದು ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು ಇವ್ರು ಯಾರ್ರಿ? ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು, ಮೇಲಾಗಿ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ? ನಮ್ಮ ಮೇಳಿನ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಹೇಳಿ ಯಾವ ಮಹಾರಾಷ್ಟ್ರ ರಾಜ್ಯದ ಸೊಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ನಾಡು ಯಾವ್ದಪ್ಪ? ನಾಡು ಭೂಮಿ. ಈ ಮೈಂದರ್ಗಿ ಒಂದು ಅಡವಿ ವಸ್ತಿ ಒಳಗ ಏನಾಗ್ಯದ್ರಿ? ಭಕ್ತರ ಭಕ್ತಿಗೆ ಮೆಚ್ಚಿ ಇಂಬವಾಗಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಿಪ್ಪ? ಬೇಡಿದವರಿಗೆ ಬೇಡಿದನ್ನು ಕೊಡುವಂತ ತಾಯಿ ಯಾರು? ಈ ಮೇಲಾಗಿ ಜಾತ್ರೆಗೆ ಕಾರಣೀಕರ್ತಳಾಗಿರ್ತಕ್ಕಂಥವ್ರು ಯಾರಪ್ಪ? ಆ ಸಿದ್ದಮ್ಮ ತಾಯಿಯ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಮರಣ್ಣ ಏನಾಯ್ತ್ರಿ ಸರ್ ಮಾತಾ? ಇಲ್ಲಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರು?
ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರು ಸಿದ್ದಮ್ಮ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಆ ಒಡ್ಡಿವಾಲಗ ಶಿವಾಸನದ ಡೊಳ್ಳಿನ ಪದಗಳೇ ನಡೀಲಿ ಅಂತ ಹೇಳಿ ಹೇಳಿ ಏನ್ ಮಾಡ್ಯಾರಪ್ಪ ಇಲ್ಲಿ 2 ಮೇಳಗಳನ್ನು ಬರಮಾಡಿಕೊಂಡಾರ. ಅವು ಯಾವ್ಯಾವ 2 ಮೇಳ ಅವು ಅವು 2 ಮೇಳ ಯಾವತ್ತು ಕೇಳಿದ್ರ ಯಾವಪ್ಪ ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದೈತಿ ಬಾಲಕರ ಸಂಘ ಇದು ನಮ್ಮ ಸಂಘ. ಹೌದು ಇದು ನಮ್ಮ ಸಂಘ ಏನು ಬಹಳ ವಿಶೇಷ ಅಲ್ಲ. ಇದು ಅಲ್ಲಪ್ಪ ಅಲ್ಲ ಇದು ನಾನು 3ನೇ ಬಾರಿ ಇಲ್ಲಿ. ಹೌದು ಇದು ನಾನು 3ನೇ ಸಾರಿ ತಾಯಿ ಜಾತ್ರೆಗೆ ಬರ್ಲಕತ್ತೀನಿ ನಾನು. ಹೌದು ಹೆಂಗ ಬರ್ತೀವಿ ನೋಡು ಹಂಗ ಹೆಚ್ಚಿಗೆ ಆಗ್ಲಕತ್ತದ ಇಲ್ಲಿ. ಅಲ್ಲಕತ್ತದಲ್ಲಪ್ಪ ಯಾಕೆ ಹೆಚ್ಚಿಗೆ ಆಗ್ತದ ನಾವು ಬರ್ತೇವತ್ ಹೇಳಿ ಇಲ್ಲ ಆ ತಾಯಿ ಎಲ್ಲರಿಗೆ ಹಂಗ ಕೊಟ್ಟಾಳ ಅಂತೇಳಿ ಹೆಚ್ಚಿಗೆ ಆಗ್ಲಕತ್ತದ. ಹೌದಪ್ಪ ಹೌದು ತಾಯಿಯಲ್ಲಿ ಅಷ್ಟು ಶಕ್ತಿ ಅದ. ಈ ತಾಯಿಯಲ್ಲಿನೂ ಅಷ್ಟು ಶಕ್ತಿ ಅದ. ಹೌದು ಈ ಭೂಮಿಯಲ್ಲಿನೂ ಅಷ್ಟು ಶಕ್ತಿ ಅದ. ಅದಕ್ಕೆ ಹೆಚ್ಚಿಗೆ ಆಗ್ಲಕತ್ತದ. ಆ ಹೆಚ್ಚಿಗೆ ಆಗ್ಲಕತ್ತದ ಅಂತ ಹೇಳಿ ಆ ಪ್ರತಿ ವರ್ಷನೂ ಕೂಡ ಜಾತ್ರೆ ಚಂದ ಆಗ್ಲಿ. ಹೌದು ದೂರ ಮ್ಯಾಳ ಬರ್ಲಿ ಅವ್ರ ಬಾಯಿಲಿ ಹಿತ್ತ ನುಡಿಗಳನ್ನ ಕೇಳ್ಬೇಕಂತೇಳಿ ಎಲ್ಲರೂ ಬಹಳ ಆತುರದಿಂದ ಕೂತಾರ. ಹೌದು ಒಂದು ಅಫಜಲಪುರ ಮೇಳ, ಇನ್ನೊಂದ್ ಯಾವ್ದು ಮೇಳ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ, ಇನ್ನೊಂದ್ ಯಾವ್ದ್ರಿ ಆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಹೌದು ಯೋಗಿನಾಥ ಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮ ಸರಜೋಡಿ ಕಲಾವಂತರ ಸಂಘ. ಹೌದಪ್ಪ ಹೌದು. ಇವೆರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ. ಬರಮಾಡಿಕೊಂಡಾರಲ್ರಿ. ಇವು 2 ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವ್ ಹೆಂಗಪ್ಪ ಮೇಳ ದಿನಾಲು ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಫೋನ್ ಮುಖಾಂತರ ಭಂಡಾರ ಕೊಟ್ಟು ಇಲ್ಲಿ ಕರ್ಸ್ಯಾರಲ್ರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಪ್ಪ ಲೋಪದೋಷ? ಏನು ಪುಕ್ಕಟ್ ಬಂದಿರಿ ಇಬ್ರು? ಇಲ್ಲ, ನಿಮ್ಗ ರೊಕ್ಕ ಕೊಟ್ಟಾರ, ಅವರು ರೊಕ್ಕ ಕೊಟ್ಟಾರ. ಬರೋದು 12ಕ್ಕ. ಎಲ್ಲಿ ತೆಗದ್ರಿ ಕಾಲ್ದಾರಿ? ಯಾಕೆ ತಪ್ಪಾಕವು ಬೇಕಲ್ಲ? ಯಾಕ ನಾವು ಅದೇ ತಪ್ಪಾಕದಪ್ಪ? ಯಾಕ ತಪ್ಪಾಗ್ತಾವು? ಹಾಡುವಂತ ಕಲಾವಿದರಿಗೆ ದಿನ ಒಂದು ಊರ್ ಭಂಡಾರ ಬರ್ತಾವಲ್ರಿ. ಆ ಭಂಡಾರ ಕೊಟ್ಟ ಕೂಡಲೇನೆ ಆ ಊರಿಗೆ ನಾವು ಹೋಗ್ಬೇಕಾಗ್ತದ. ಹೋದ ಕೂಡಲೇನೆ ಕಮಿಟಿ ಅವ್ರು ನಮ್ಗೆ ಉಪವಾಸ ಹಾಳಕಚ್ಚಲ್ಲ. ಇಲ್ಲಪ್ಪ ನೀ 12 ಕರೆ ಬಾ, 1 ಕರೆ ಬಾ, ನೀ 8 ಕರೆ ಬಾ. ಮೊದಲು ಊಟ ಆಮೇಲೆ ಪಾಠ. ಮೊದಲು ನೀ ದಿಮ್ಮ ಸ್ಟೇಜ್ ಮೇಲೆ ಇಟ್ಟೆ ಅಂದ್ರ ಅವ್ರು ಊಟ ಕರ್ಕೊಂಡು ಹೋಗ್ತಾರ. ಹೌದು. ಅಲ್ಲಿ ಹೋದ ಕೂಡಲೇ ನಾವು ಊಟ ಮಾಡ್ತೀವಿ, ನೀರ್ ಕುಡಿತೀವಿ. ನೀರಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಬೀಳ್ತದಲ್ರಿ. ಅನ್ನಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಅದಕ್ಕೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ಯಾರು? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು. ನಾವ್ ಪದ ಹಾಡಿದ್ರ ಗಾಳಿಯಾಗ ನಿತ್ತಂಗಿರ್ಬೇಕಿಂತ ಟೆಂಟ ಕುತ್ತದ ಬಾರಿ ದೊಡ್ಡ ಟೈಟ, ಮಾಯಕದ ಬಾರಿ ಸಟ್ಟ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡಕ್ ಕೂತ್ ಕೇಳಕ್ ಬರ್ತದಲ್ರಿ. ಆ ಕಂಠ ಇರ್ಲಿ ಅಂದ್ರ ಹಾಡನು ರಚನೆ ಆಗಲ್ಲ, ಸೊಂಟ ಇರ್ಲಿ ಅಂದ್ರ ಅವ್ರ ಕೂತ್ನ ಕೇಳಕ್ ಬರೋದಿಲ್ಲ. ಹೆಂಗತ್ತ ಕೇಳಿದ್ರ ಹೆಂಗ್ರಿ? ಇಲ್ಲ, ವಾಡಸಲಿಕ್ಕೆ ಅನ್ನದ್ರಿ. ಅವ್ರು ಊಟ ಮಾಡತ್ತನಂತ ವಾಡಸಲಿಕ್ಕೆ ಅಟ್ಟೆ. ನಾವೇನು ವಾಡಸಲಿಕ್ಕೆ ಅನ್ನೋದು ಬಡ ಊಟ ಮಾಡ್ರಿ. ಕ್ಯಾಲಿ ಮುಗಿಸ್ಲಿಕ್ಕೆ ಏನದ ನಮ್ಮ ಇಲ್ಲ ಮುಗ್ದಂಗೆ ಆಗ್ಯದ್ರಿ. ಆಯ್ತು.